ಸ್ನೇಹಿತರೆ, ಪ್ರಗತಿ ಟೆಕ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಇಷ್ಟವಾದ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ನಮ್ಮ ಯೂಟ್ಯೂಬ್ ವಾಹಿನಿಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತಂತ್ರಜ್ಞಾನದ ಜೊತೆಗೆ ನಮ್ಮ ವಾಹಿನಿಯು ಸದಾ ನಿಮ್ಮೊಂದಿಗೆ. ನಿಮ್ಮ ಬೆಂಬಲವಿರಲಿ ಎಂದಿಗೂ ನಮ್ಮೊಂದಿಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ಗೈಸ್, ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ಹ್ಯಾಪಿ ದೀಪಾವಳಿ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಒಂದು ಹೊಸ ಅಪ್ಲಿಕೇಶನ್ನ ಪರಿಚಯಿಸುತ್ತಿದ್ದೇನೆ. ಈ ಅಪ್ಲಿಕೇಶನಲ್ಲಿ ನೀವೇನೇನು ಮಾಡ್ಬೋದು ಅಂದರೆ, ನಿಮ್ಮ ಒಂದು PDF-ಗಳನ್ನ ರೀಡ್ ಮಾಡಿಸ್ಬೋದು, ನಿಮ್ಮ ಒಂದು ಫೋಟೋಗಳನ್ನ ರೀಡ್ ಮಾಡಿಸ್ಬೋದು, ಮತ್ತು ನಿಮ್ಮ ಒಂದು ಫೋಟೋಗಳನ್ನ ಇಮೇಜಿಗೆ ಇರೋವಂಥದ್ದನ್ನು PDF-ಆಗಿ ಕನ್ವರ್ಟ್ ಮಾಡ್ಬೋದು, PDF-ಆಗಿ ಇರುವಂಥದ್ದನ್ನು ಇಮೇಜಾಗಿ ಕನ್ವರ್ಟ್ ಮಾಡ್ಬೋದು. ಈ ಥರ ಸುಮಾರು ಆಪ್ಷನ್ಗಳಿದ್ದಾವೆ. ನಾನು ಕೆಲವೊಂದು ಆಪ್ಷನ್ಗಳನ್ನ ಇವಾಗ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಇನ್ನೂ ಉಳಿದಿರೋ ಆಪ್ಷನ್ಗಳನ್ನ ನೆಕ್ಸ್ಟ್ ಒಂದು ಪಾರ್ಟ್ 2 ತೋರಿಸ್ತೀನಿ. ಬನ್ನಿ ಆ ಒಂದು ಹೊಸ ಅಪ್ಲಿಕೇಶನ್ ಯಾವುದು ಏನು ಅಂತೆಲ್ಲ ನೋಡೋಣ. ಗೈಸ್, ಈ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಟೆಕ್ ಅಸಿಸ್ಟೆಂಟ್ ಅಂತ. ಇದು ಒಂದು ಹೊಸ ಅಪ್ಲಿಕೇಶನ್ ಆಗಿರುತ್ತೆ. ನೀವು ಇದನ್ನು ಪ್ಲೇಸ್ಟೋರಲ್ಲಿ ಟೆಕ್ ಅಸಿಸ್ಟೆಂಟ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಒಂದು ಅಪ್ಲಿಕೇಶನು. ಇಲ್ಲಾಂದರೆ ಪ್ಲೇಸ್ಟೋರ್ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದರಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಲಾಗಿನ್ ಮಾಡೋದ್ರಿಂದ ಹಿಡಿದು ನಾವು ಒಂದು PDF ಓದಿಸೋದಾಗಿರ್ಬೋದು, ಅಥವಾ ಇಮೇಜ್ ರೀಡ್ ಮಾಡಿಸೋದಾಗಿರ್ಬೋದು, ಅಥವಾ ಕನ್ವರ್ಟ್ ಮಾಡೋದಾಗಿರ್ಬೋದು, ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೊದಲನೇದಾಗಿ ನಾನು ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇವಾಗ ನೋಡಿ, ಇಲ್ಲೇ ಇದೆ ಟೆಕ್ ಅಸಿಸ್ಟೆಂಟ್ ಅಂತ. ಈ ಒಂದು ಅಪ್ಲಿಕೇಶನ್ ಡಬಲ್ ಟ್ಯಾಪ್ ಮಾಡ್ತೀನಿ. ಇವಾಗ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡೋಣ. ಓಕೆ, ಓಪನ್ ಮಾಡಿದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Built for accessibility, backed by innovation. By proceeding, you agree to our #com Tech Assistant for Blind com Tech Assistant for Blind main activity. The videos are being uploaded regularly. Check them out now and stay updated with the latest from the competition. Watch videos button. The video watch videos button. ಓಕೆ, ಇದು ಒಂದು ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ತಿಳ್ಕೊಬೇಕು ಅಂತಂದರೆ ಟ್ಯುಟೋರಿಯಲ್ಗಳಂತ ಬರ್ತಾವಲ್ಲ, ಸ್ಯಾಂಪಲ್ವು, ಅವುಗಳು ಇಲ್ಲಿ ತೋರಿಸ್ತಾರೆ. ವಾಚ್ ವೀಡಿಯೋ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅವರು ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಒಂದು ಅಪ್ಲಿಕೇಶನ್ ಇದೆಯಲ್ಲ, ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆ ಒಂದು ವೀಡಿಯೋಗಳನ್ನ ನೀವು ನೋಡ್ಬೋದು. ಅದೆಲ್ಲ ಹಿಂದಿಯಲ್ಲಿರುತ್ತೆ. ಓಕೆ, ಇದನ್ನು ವಾಚ್ ಮಾಡೋದನ್ನು ಬೇಡ ನಾವು. ನೆಕ್ಸ್ಟು watch video button. Watch button. Tech competition is live. The video watch video button. Watch video button. ಓಕೆ, ವಾಚ್ ವೀಡಿಯೋ ಅಂತ ಇದೆಯಲ್ಲಪ್ಪ ಫ್ರೆಂಡ್ಸ್, ಅದ್ರ ಪಕ್ಕದಲ್ಲಿ ಬಟನ್ ಅಂತ ಸಿಗುತ್ತೆ, ಅಥವಾ ಸ್ಲಿಪ್ ಬಟನ್ ಅಂತಾರ ಸಿಗ್ಬೋದು ನಿಮಗೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ನಾನು ಬರೀ ಬಟನ್ ಅಂತ ಹೇಳ್ತೀನಿ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Tech Assistant. ಓಕೆ, ಸ್ಕಿಪ್ ಮಾಡಿದ್ದೀವಿ. ನೆಕ್ಸ್ಟು Welcome to Tech Assistant for Blind. ಓಕೆ, ವೆಲ್ಕಮ್ ಟು ಅಂದರೆ ಈ ಒಂದು ಅಪ್ಲಿಕೇಶನ್ಗೆ ವೆಲ್ಕಮ್ ಅಂತ ಹೇಳ್ತಿದೆ. ನೆಕ್ಸ್ಟು Built for accessibility, backed by innovation. By proceeding, you agree to our ಓಕೆ, ಇದನ್ನು ಬೇಡ. ನೆಕ್ಸ್ಟು terms of service and privacy policy. ಪ್ರೈವಸಿ ಪಾಲಿಸಿ ಇದೆಲ್ಲ ಇದ್ದೇ ಇರುತ್ತೆ ಅಪ್ಲಿಕೇಶನ್. ಈಗ ಲಾಗಿನ್ ಮಾಡೋದು ನೋಡೋಣ ನಾವು. Sign in button. ಸೈನ್ ಇನ್ ಅಂತಿದೆ, Sign up button. ಸೈನ್ ಅಪ್ ಅಂತಿದೆ, Sign in with browser button. Sign in with browser button. ಸೈನ್ ಇನ್ ಬ್ರೌಸರ್ ಅಂತ ಏನೋ ಇದೆ, ಇದು ಬೇಡ. ಈಗ ನಾವು ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಮೊದಲನೇ ಆಪ್ಷನು Sign in button. ಸೈನ್ ಇನ್ ಅಂತಿದೆ ನೋಡಿ, ಮೊದಲನೇದಾಗಿ ನಿಮ್ಗೆ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು. Sign in. App content hidden from screen share for security. Sign in. Sign in with Google button. ಇಲ್ಲಿ ಸೈನ್ ಇನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಲೆಫ್ಟಿಂದ ರೈಟ್ ಸ್ಟೆಪ್ ಮಾಡ್ತಾ ಬಂದರೆ ಸೈನ್ ಇನ್ ವಿತ್ ಗೂಗಲ್ ಅಂತ ಸಿಗುತ್ತೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Google Play Services. ಓಕೆ, ನಮ್ಮ ಇಮೇಲ್ ಐಡಿಗಳೆಲ್ಲ ಶೋ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. Google Play Services. To continue to Tech Assistant. ಓಕೆ, ಈಗ ನಮ್ಮ ಒಂದು ಇಮೇಲ್ ಐಡಿಗಳು ಏನಿದ್ದಾವೆ ಅವೆಲ್ಲ ಶೋ ಆಗುತ್ತೆ. ನಮ್ಗೆ ಯಾವ ಐಡಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. PowerAJ281@gmail.com 1 of 4. In list 4 items. ಪವರ್ ಏಜ್ ಅಂತಿದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಈ ಒಂದು ಇಮೇಲ್ ಐಡಿನ ಸೆಲೆಕ್ಟ್ ಮಾಡ್ತೀನಿ. Google Play Services. Signing you in. Out of list. Window Tech Assistant. Tech Assistant. ಓಕೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. Allow Tech Assistant to send you notifications. ಓಕೆ, ನಾವು ಜಿಮೇಲ್ ಐಡಿ ಮೇಲೆ ನಾವು ಕ್ಲಿಕ್ ಮಾಡ್ತಿದ್ದಂಗೆ ನಾವು ಅಲೋ ಪರ್ಮಿಷನ್ಗಳನ್ನ ಕೇಳುತ್ತೆ. ನಾವು ಪರ್ಮಿಷನ್ಗಳನ್ನ ಕೊಡಬೇಕಾಗುತ್ತೆ ಇಲ್ಲಿ. Allow Tech Assistant to send you notifications. Heading. ಓಕೆ, ನೋಟಿಫಿಕೇಶನ್ ಅಲೋ ಪರ್ಮಿಷನ್ ಕೇಳ್ತಿದ್ದೆ, ಅಲೋ ಕೊಡೋಣ. Allow. Tech Assistant. ಓಕೆ, ಇವಾಗ ಅಲೋ ಕೊಟ್ಟ ತಕ್ಷಣ ಕಂಪ್ಲೀಟಾಗಿ ಅಪ್ಲಿಕೇಶನ್ ಲಾಗಿನ್ ಆಗಿದೆ. ಇವಾಗ ಒಂದು 2-3 ಆಪ್ಷನ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಉಳಿದಿರೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ. ಇದು ಪಾರ್ಟ್ 1 ಆಗಿರುತ್ತೆ. ಇವಾಗ ನಾವು ನೆಕ್ಸ್ಟ್ ನೋಡೋಣ ಏನೇನಿದೆ ಅಂತ. Sign in as PowerAJ. PowerAj281@gmail.com.
Tap to manage account and settings. ಓಕೆ, ಇದು ನಮ್ಮ ಒಂದು ಜಿಮೇಲ್ ಅಕೌಂಟ್ ಆಗಿರುತ್ತೆ. ನಾವು ಯಾವುದೊಂದು ಅಕೌಂಟ್ನ ಕೊಟ್ಟಿರ್ತೀವಿ ಅದು. ನೆಕ್ಸ್ಟ್ Good night, power. It's 30.2 degrees Celsius in Tana. Wind 6.1 kilometers per hour from NNE. Air quality unhealthy for sensitive groups AQI 3. In list. ಓಕೆ, ನಮ್ಮ ಹೆಸರನ್ನ ತಗೊಂಡು ಅದು ಗುಡ್ ನೈಟ್ ಅಂತ. ಈಗ ನೀವು ಮಾರ್ನಿಂಗ್ ಓಪನ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳುತ್ತೆ, ತೋರಿಸುತ್ತೆ. ಮತ್ತು ಆಫ್ ಡೇ ಓಪನ್ ಮಾಡಿದ್ರೆ ಗುಡ್ ಆಫ್ಟರ್ನೂನ್ ಅಂತ ತೋರಿಸುತ್ತೆ. ಈವ್ನಿಂಗ್ ಓಪನ್ ಮಾಡಿದ್ರೆ ಗುಡ್ ಈವ್ನಿಂಗ್ ತೋರಿಸುತ್ತೆ. ನೈಟ್ ಓಪನ್ ಮಾಡಿದ್ರೆ ಗುಡ್ ನೈಟ್ ಅಂತ ತೋರಿಸುತ್ತೆ. ನಿಮ್ಮ ಹೆಸರು ಹೇಳಿ. ನಾನು ಇವಾಗ ನೈಟ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಅದು ಗುಡ್ ನೈಟ್ ಅಂತ ತೋರಿಸ್ತಿದೆ. ಓಕೆ, ನೆಕ್ಸ್ಟ್ Selected. Missed a live webinar on Gemini. No issue. Review it now. Double tap to open notifications. ನೋಟಿಫಿಕೇಶನ್ಗಳನ್ನ ನೋಡೋದು ಇದೇನು ಬೇಡ ನಮಗೆ. ನೆಕ್ಸ್ಟ್ Tech Assistant AI button. Drag to reorder. ಟೆಕ್ ಅಸಿಸ್ಟೆಂಟ್ ಫಾರ್ AI ಅಂತ ಒಂದು ಆಪ್ಷನ್ ಐತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಇಲ್ಲಿ ಕೇಳಿ ಪಡ್ಕೋಬೋದು. ನಾವೇನು ಮೆಸೇಜ್ ಟೈಪ್ ಮಾಡಾಕ್ತೀವೋ ಅದು ಈ ಒಂದು ಮೆಸೇಜ್ ಅಸಿಸ್ಟೆಂಟ್ ಒಳಗಡೆ ಈಗ ನೋಡಿ ತೋರಿಸ್ತೀನಿ. Tech Assistant AI. Type a message. Edit box. Out of list. ಟೈಪ್ ದ ಮೆಸೇಜ್ ಅಂತ ಬಂದರೆ ನಾವು ಟೆಕ್ ಅಸಿಸ್ಟೆಂಟ್ ಫಾರ್ AI ಅಂತ ಏನೋ ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಪ್ ದ ಮೆಸೇಜ್ ಅಂತ ಬಂತು. ಹಾಗೆ ಇನ್ನೊಂದು ವಿಷಯ ಗೈಸ್, ದೀಪಾವಳಿ ಹಬ್ಬ ಇರೋದ್ರಿಂದ ಪಟಾಕಿಗಳೆಲ್ಲ ಸೌಂಡ್ ಬರ್ತಿದೆ, ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ. ಓಕೆ, ಹಂಗಾಗಿ ಇವಾಗ ಒಂದು ಪಟಾಕಿ ಸೌಂಡ್ಗಳನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ ಏನು ಟೈಪ್ ಫಾರ್ ಮೆಸೇಜ್ ಅಂತ ಬಂತಾರೆ. ಇವಾಗ ನಾವು ಏನಾರು ಟೈಪ್ ಮಾಡೋಣ ಇಲ್ಲಿ, ಬನ್ನಿ. Send. Type a message. Edit. Send. Button. Disable. Type a... Show English UK QWERTY. ಓಕೆ, ಕೀಬೋರ್ಡ್ ಹಾಕಿ ಓಪನ್ ಆಗಿದೆ. ಇಲ್ಲಿ ಏನಾದರೂ ಒಂದು ಸರ್ಚ್ ಮಾಡೋಣ. ನಾವು ಕನ್ನಡ ಅಂತಲೇ ಎಕ್ಸಾಂಪಲ್ ಸರ್ಚ್ ಮಾಡೋಣ. Capital J. Capital K. A. N. Can replace can. Can. A. D. A. Kannada replace Kannada. Kannada. ಓಕೆ, ಕನ್ನಡ ಅಂತ ಟೈಪ್ ಮಾಡಿದ್ದೀವಿ. ಈಗ ಸೆಂಡ್ ಕೊಡೋಣ, ನೋಡಿ ಏನು ರೆಸ್ಪಾನ್ಸ್ ಬರುತ್ತೆ ಅಂತ. ಇದಕ್ಕೆ Looking for a real-time video? Try these sample prompts. Your personal smart assistant for all things tech. Looking for a... Try Lens Talk. Try these sample prompts. Add attachments. Button. Take photo. Button. Editing. Kannada. Edit box. ಕನ್ನಡ ಅಂತ ಟೈಪ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಸೆಂಡ್ ಕೊಡೋಣ. How can I help you? Send. Button. ಸೆಂಡ್ ಕೊಡೋಣ. ಇವಾಗ Tech Assistant AI is writing a message. Tech Assistant. ಕೀಬೋರ್ಡ್ ಕ್ಲೋಸ್ ಮಾಡ್ತೀನಿ ಇವಾಗ ನಾನು. Keyboard hidden. Tech Assistant AI replied. Tech Assistant. ಓಕೆ, ರಿಪ್ಲೈ ಬಂದಿದೆ. ಟೆಕ್ ಅಸಿಸ್ಟೆಂಟ್ ರಿಪ್ಲೈ ಮಾಡಿದೆ. ನೋಡೋಣ ಏನು ರಿಪ್ಲೈ ಮಾಡಿದೆ ಅಂತ ನಾವು ನೋಡೋಣ. Exit chat. Tech Assistant AI. More options. But Power AJ. Heading. Ingrid. Kannada. ಕನ್ನಡ ಅಂತ ಟೈಪ್ ಮಾಡಿ ಕಳಿಸಿದ್ದೀವಿ. ನೆಕ್ಸ್ಟ್ Tech Assistant AI. Heading. Listen. Button. ಲಿಸನ್ ಅಂತಿದೆ. ಇಲ್ಲಿ ಬೇಕಾದ್ರೆ ಅವ್ರು ಏನು ಮೆಸೇಜ್ ರಿಪ್ಲೈ ಕಳಿಸ್ತವ್ರೆ ಅದನ್ನು ನಾವು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಲಿಸನ್ ಅಂತಿಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನಾವು ಅವ್ರು ಏನು ಕಳಿಸೋರು ಅದನ್ನು ಇಲ್ಲಿ ಓದಿಸ್ಕೋಬೋದು. ಅಂದರೆ ಅದೇ ವಾಯ್ಸಲ್ಲಿ ಹೇಳುತ್ತೆ. ಓಕೆ, Kannada is a Dravidian language predominantly spoken in the state of Karnataka in southwestern India and by a minority in the neighbouring states. It is the official and administrative language of Karnataka. Approximately 44 million people are native speakers, with an additional 15 million speaking it as a second or third language. Key facts about Kannada. Asterisk origin and history asterisk. Kannada is over 2,000 years old and is considered one of the main Dravidian languages. It evolved from the Tamil Kannada language, inheriting its grammar and core vocabulary. Asterisk historic. ಓಕೆ ಗೈಸ್, ನಾನು ಜಾಸ್ತಿ ಓದ್ಸೋಕ್ಕಾಗಲ್ಲ ಯಾಕಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ. ಇವಾಗ ಅದು ಏನು ಲೆಸನ್ ಅಂತಿತ್ತಲ್ಲ, ಲೆಸನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದೆಲ್ಲ ಓದಿ ಹೇಳುತ್ತೆ. ಬೇಕು ಅಂದರೆ ನೀವು ಮಾಮೂಲಿ ಸ್ವೈಪ್ ಮಾಡ್ಕೊಂಡು ಓದಿಸ್ಕೋಬೋದು ನಿಮ್ಮ ಟಾಕ್ ಪ್ಯಾಕಲ್ಲಿ. ಇಲ್ಲಾಂದರೆ ನೀವು ಟಾಕ್ ಪ್ಯಾಕ್ ಏನು ಇಟ್ಟಿರ್ತೀರಲ್ಲ ಅದೇ ನೀವು ಲಿಸನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಅದೇ ಓದಿ ಹೇಳುತ್ತೆ. ಓಕೆ, ಇದೊಂದು ಏನೇ ಇನ್ಫಾರ್ಮೇಷನ್ ಬೇಕಿತ್ತು ಇಲ್ಲಿ ನಾವು ಮೆಸೇಜಲ್ಲಿ ಕೇಳಿದ ತಕ್ಷಣ ಅದು ಪಟ್ಟಂತ ಆನ್ಸರ್ ಮಾಡುತ್ತೆ. ಇದೊಂಥರ ನಮಗೆ AI ಅಸಿಸ್ಟೆಂಟ್ ಇರುತ್ತಲ್ಲ, ಇವಾಗ ಜೆಮಿನೈ ಆಗಿರ್ಬೋದು, ಅದು ಗೂಗಲ್ ಆಗಿರ್ಬೋದು, ಇದರಲ್ಲೆಲ್ಲ ಯಾವ ಥರ ವರ್ಕ್ ಆಗುತ್ತೋ ಅದೇ ಥರ ಇದು ಕೂಡ ವರ್ಕ್ ಆಗುತ್ತೆ. ಸೇಮ್ ಟು ಸೇಮ್ ಈ ಒಂದು ಆಪ್ಷನು. ಓಕೆ, ನೆಕ್ಸ್ಟ್ ನಾವು ಇದರಿಂದ ಬ್ಯಾಕ್ ಬರೋಣ. ಇವಾಗ ನಾನು ಇದ್ರಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ತಿಳಿಸೋಕ್ಕೆ ಹೋಗಲ್ಲ. ಓಕೆ, ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಜೆಮಿನೈ ಥರ ಸೇಮ್ ಟು ಸೇಮ್. ಇವಾಗ ಒಂದ್ಸಲ ಬ್ಯಾಕ್ ಬರ್ತೀನಿ ನಾನು. Are you sure you want to end this chat? ಓಕೆ, ನಾವು ಬ್ಯಾಕ್ ಬರಬೇಕಂದ್ರೆ ಇಲ್ಲಿ ಎಕ್ಸಿಟ್ ಚಾಟ್ ಅಂತ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. No. Button. Yes. Button. ಎಸ್ ಕೊಡೋಣ. ಓಕೆ, Tech Assistant. ಚಾಟಿಂದ ಎಕ್ಸಿಟ್ ಆಗಿದ್ದೀವಿ. ಇವಾಗ ನೆಕ್ಸ್ಟ್ ಏನಿದೆ ಆಪ್ಷನ್ ನೋಡೋಣ. Good night. App. Selected. Tech Assistant. Image OC. Tech Assistant AI. Button. Drag to reorder. ಓಕೆ, ನಾವು ಟೆಕ್ ಅಸಿಸ್ಟೆಂಟ್ AI ಒಂದು ಆಪ್ಷನ್ನ ನೋಡ್ಕೊಂಡು ಬಂದ. ಇವಾಗ ನೆಕ್ಸ್ಟ್ Image OCR. Button. Drag to reorder. ಇಮೇಜು CR ಅಂತ ಒಂದು ಆಪ್ಷನ್ ಐತೆ ಗೈಸ್. ಇದರಲ್ಲಿ ಏನಂದರೆ ನಾವು PDF ಅದನ್ನು ರೀಡ್ ಮಾಡಿಸ್ಕೋಬೋದು. ಓಕೆ, ನಮ್ಮ ಹತ್ರ ಯಾವುದೇ PDF ಇದ್ರೂ ಕೂಡ ಅದನ್ನು ರೀಡ್ ಮಾಡಿಸ್ಬೋದು. ಒಂದು ಡಾಕ್ಯುಮೆಂಟ್ಸ್ PDF ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು PDF ಥರಂದು ಇದು ಫೋಟೋಗಳದು PDF ಬಂದರೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ, PDF OCR. Button. Drag to reorder. PDF or CR ಅಂತಿದೆಯಲ್ಲ, ಇದು PDFಗಳನ್ನ ರೀಡ್ ಮಾಡುವಂಥದ್ದು. ಫಸ್ಟ್ನೇ ಆಪ್ಷನ್ ಬಂದ್ಬಿಟ್ಟು ಫೋಟೋಗಳನ್ನ ರೀಡ್ ಮಾಡುವಂಥದ್ದು. ಕ್ಷಮೆ ಇರಲಿ, ನಾನು ಸಡನ್ನಾಗಿ ಅದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ, ಆದ್ದರಿಂದ ಕ್ಷಮೆ ಕೇಳ್ತೀನಿ. ಮತ್ತು Image OCR. Button. Drag to reorder. ಈಗ ಈ ಆಪ್ಷನ್ ಒಳಗಡೆ ನಾವು ಹೋಗೋಣ. ಮೊದಲನೇದಾಗಿ Image OCR.
ಓಕೆ ಇಮೇಜ್ ಆಫ್ CR ಅಂತ ಬಂತಲ್ಲ ಇದ್ರೊಳಗಡೆ ಹೋಗಿ ಇವಾಗ ನಾವು ನೆಕ್ಸ್ಟು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Image OC. Take photo. Button. ಟೇಕ್ ಫೋಟೋ ಅಂದರೆ ನಾವು ಫೋಟೋನ ಕ್ಲಿಕ್ ಮಾಡಿ ನಾವು ರೀಡ್ ಮಾಡಿಸ್ಬೋದು. ಇಲ್ಲಾಂದರೆ ಇಲ್ಲಿ ಗ್ಯಾಲರಿ ಆಪ್ಷನ್ ಕೂಡ ಕೊಟ್ಟವ್ರೆ. Pick from gallery. Button. ಪಿಕ್ ಫ್ರಮ್ ಗ್ಯಾಲರಿ ಅಂದರೆ ಇದ್ರೊಳಗಡೆ ಹೋಗ್ಬಿಟ್ಟು ನಾವು ಗ್ಯಾಲರಿಯಿಂದ ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಈಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಲಿ ಇರುವಂಥದ್ದು. Photos and videos. Photo taken on the 22nd of October 2025, 3:49 p.m. In list. ಓಕೆ ಇದು ನಾನು ಇವತ್ತೇ 3:45 ನಾನು ಒಂದು ಫೋಟೋನ ತೆಗೆದಿದ್ದೆ. ಈ ಫೋಟೋನ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಇವಾಗ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಫೋಟೋನ ಡಬಲ್ ಟ್ಯಾಪ್ ಮಾಡ್ತೀನಿ ಇವಾಗ. Loading. ಓಕೆ ಸ್ವಲ್ಪ ಹೊತ್ತು ಲೋಡ್ File ಆಗುತ್ತೆ. upload failed. Please try again. Tech assistant. Image OCR. ಓಕೆ ಇಲ್ಲಿ ನಾವು ಫೋಟೋನ ಸೆಲೆಕ್ಟ್ ಮಾಡ್ತೀವಿ, ನೆಟ್ವರ್ಕ್ ಇಶ್ಯೂ ಇದ್ರೆ ಫೇಲ್ ಆಗುತ್ತೆ, ನೀವು ಮತ್ತೆ ಪ್ರಯತ್ನ ಮಾಡಬೇಕಾಗುತ್ತೆ. ನಾನು ಮತ್ತೆ ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀನಿ, ನೋಡೋಣ. Pick from gallery. Button. Photos and videos. ಗ್ಯಾಲರಿ ಒಳಗಡೆ ಬಂದಿದ್ದೀನಿ, ಫೋಟೋ ಕ್ಲಿಕ್ ಮಾಡ್ತೀನಿ. ಫೋಟೋ ಮೇಲೆ Photo taken on the loading. File upload failed. Please try again. Tech assistant. Image OCR. ಓಕೆ ನೆಟ್ವರ್ಕ್ ಇಶ್ಯೂಯಿಂದ ಫೇಲ್ ಆಗ್ತಾ ಇದೆ ಅದು, ಬಟ್ ಆದ್ರೆ ನಾನು ಬಿಡಲ್ಲ, ಮತ್ತೊಮ್ಮೆ ಟ್ರೈ ಮಾಡೋಣ. Pick from gallery. Photos and videos. Photo taken on the 20. Loading. OCR extraction completed. Tech assistant. Image OCR. ಓಕೆ ಗಾಯ್ಸ್, ಒಂದು ಫೋಟೋ ಇಂಥ ಲೋಡ್ ಆಗಿ ಸಕ್ಸಸ್ ಆಯಿತು ನೆಟ್ವರ್ಕಿಂದ. ನೆಟ್ವರ್ಕ್ ಸ್ವಲ್ಪ ಪರವಾಗಿಲ್ಲ, ಕೈ ಕೊಟ್ಟು ಅಂದ್ಕೊಂಡಿದ್ದೆ ನೆಟ್ವರ್ಕ್ ಈ ಸತಿ ಕೂಡ ಚೆನ್ನಾಗಿ ಪರವಾಗಿಲ್ಲ, ಬೆಸ್ಟ್ ಅನ್ಕೋತೀನಿ. ನೆಕ್ಸ್ಟು ನಾವು ಫೋಟೋ ಲೋಡ್ ಆಗಿದೆ, ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Image OCR. More options. Button. ಮೋರ್ ಆಪ್ಷನ್ ಇದೆ, ಮೋರ್ ಆಪ್ಷನ್ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ನಾನು. 402. Reels Friends. 0.0005G++. KBS 5G. 45. Queen _ Bhumika _ 9198. Sriram. Larry Mahay. See more. Like by Prithu _ baby _ and 23 others. 1. Neil. Plus. ಓಕೆ ಫೋಟೋದಲ್ಲಿ ಏನು ಟೆಕ್ಸ್ಟ್ ಇತ್ತು ಅದನ್ನು ಮಾತ್ರ ಇಲ್ಲಿ ಓದಿದೆ, ಟೆಕ್ಸ್ಟ್ ಏನಿರುತ್ತೆ ಅದನ್ನು ಮಾತ್ರ. ಮೋರ್ ಆಪ್ಷನ್ ಆದಮೇಲೆ ನಾವು ರೈಟ್ ಸ್ವೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ಏನು ಟೆಕ್ಸ್ಟ್ ಇರುತ್ತೆ ಫೋಟೋದಲ್ಲಿ ತೋರಿಸುತ್ತೆ. ನೀವು ಬೇಕು ಅಂದರೆ ಇಲ್ಲಿ ಪ್ಲೇ ಮಾಡಿ ಕೂಡ ಕೇಳಿಸ್ಕೋಬೋದು. ಈಗ ಪ್ಲೇ ಮಾಡ್ತೀನಿ ನೋಡಿ, Play. Button. ಪ್ಲೇ ಬಟನ್ ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. 402. Reels Friends. 0.0005G++. KBS 5G. 45. Queen _ Bhumika _ 9198. Sriram. Lahari Mahay. See more. Like by Prithu _ baby _ and 23 others. 1. Neil. Plus. ಇದೇನು ಫೋಟೋ ಅಂದರೆ ಗೈಸ್, ನಾನು ನಮ್ಮ ಫ್ರೆಂಡ್ದು ಒಂದು ಸ್ಕ್ರೀನ್ಶಾಟ್ ತೆಗೆದಿದೆ ಇನ್ಸ್ಟಾಗ್ರಾಮ್ ರೀಲ್ಸ್ದು. ಆ ರೀಲ್ಸ್ ಫೋಟೋನ ಅಪ್ಲೋಡ್ ಮಾಡಿದೆ ನಾನು. ರೀಲ್ಸ್ ಫೋಟೋ ಅಪ್ಲೋಡ್ ಮಾಡಿದ್ದಕ್ಕೆ ಆ ರೀಲ್ಸ್ ಏನು ನೇಮ್ ಇತ್ತಲ್ಲ, ಕ್ಯಾಪ್ಷನ್ಗಳಾಗಿರ್ಬೋದು, ನೇಮ್ ಆಗಿರ್ಬೋದು, ಟೈಟಲ್ ಎಲ್ಲ ಏನಿತ್ತು ಅದು ಒಂದು ಟೆಕ್ಸ್ಟ್ ಏನಿತ್ತಲ್ಲ ಅದನ್ನು ರೀಡ್ ಮಾಡಿ ಹೇಳಿದೆ. ಓಕೆ, ಇದು ನೀವು ಬೇಕು ಅಂದ್ರೆ ಅದನ್ನು ಶೇರ್ ಕೂಡ ಮಾಡ್ಬೋದು. ಇಲ್ಲಿ ಮೋರ್ ಆಪ್ಷನ್ ಇದೆ ನೋಡಿ, ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. More options. Button. Image OCR on top. Pop-up window on bottom. Share. ಇಲ್ಲಿ ಶೇರ್ ಇದೆ. ಈ ಟೆಕ್ಸ್ಟನ್ನು ನೀವು ಫೋಟೋದಲ್ಲಿರೋ ಟೆಕ್ಸ್ಟನ್ನು ನೀವು ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ಗಳಿಗೆ. Analyze. ಏನೋ ಅಲಂದೈ ಅಂತ ಏನೋ ಆಯ್ತಾ, ಇದು ಬೇಡ, ಬಟ್ ಶೇರ್ ಮಾಡ್ಬೋದು. ಇದೇನಂತ ನನಗೆ ಅಷ್ಟು ಗೊತ್ತಿಲ್ಲ. ಓಕೆ, ಇದು ಬೇಡ, ಇದು ನಾವು ನೆಕ್ಸ್ಟ್ ನೋಡೋಣ. Image OCR. ಓಕೆ, ಒಂದು ಫೋಟೋಗಳನ್ನ ರೀಡ್ ಮಾಡಿಸೋದು ಹೇಗೆ ಅಂತ ಗೊತ್ತಾಯ್ತು ಅನ್ಕೋತೀನಿ. ಮತ್ತು ಇನ್ನೊಂದು, ಇದರಲ್ಲಿ ಯಾವುದೇ ರೀತಿ TTSಗಳಾಗಲಿ ವಾಯ್ಸ್ಗಳಾಗಲಿ ಕೊಟ್ಟಿರಲ್ಲ. ನೀವು ಟಾಕ್ ಬ್ಯಾಕ್ಗೆ ಯಾವ ಒಂದು TTSನ ಸೆಲೆಕ್ಟ್ ಮಾಡಿರ್ತೀರೋ ನೀವು ಫೋನಲ್ಲಿ, ಒಂದು ಅಪ್ಲಿಕೇಶನ್ಗಳಾಗಿರ್ಬೋದು ಬೇರೆದಾಗಲಿ ರೀಡ್ ಮಾಡೋಕ್ಕೆ ನೀವು ಯಾವುದನ್ನು ಯೂಸ್ ಮಾಡ್ತಾ ಇರ್ತೀರೋ ಪ್ರಿಫರ್ ಇಂಜನು, ಅದೇ ಒಂದು TTS ಇಲ್ಲಿ ರೀಡ್ ಮಾಡುತ್ತೆ. ಓಕೆ, ಗೂಗಲ್ TTS ಇಟ್ಟಿದ್ರೆ ಗೂಗಲ್ TTS, ಬೇರೆ TTS ಇಟ್ಟಿದ್ರೆ ಬೇರೆ TTS, ನೀವು ಯಾವುದನ್ನು TTS ಅದನ್ನು ಸದ್ಯಕ್ಕೆ ಗೂಗಲ್ TTSನ ಇಟ್ಟಿದ್ದೀನಿ. ಗೂಗಲ್ TTSಲ್ಲೇ ನಾನು ಇವಾಗ ರೆಕಾರ್ಡ್ ಕೂಡ ಮಾಡ್ತಾ ಇರೋದು ವೀಡಿಯೋನ. ಹಾಗಾಗಿ ಗೂಗಲ್ TTS ಏನಿರುತ್ತೋ ಅದೇ ರೀಡ್ ಮಾಡ್ತಾ ಇದ್ದೆ. ಓಕೆ, ಈಗ PDF ಆಯಿತು. ನೆಕ್ಸ್ಟ್ ಇಮೇಜ್ ಆಯಿತು. ಈಗ ನೆಕ್ಸ್ಟ್ PDF ನೋಡೋಣ ಬನ್ನಿ ಇವಾಗ. Tech assistant. ಓಕೆ, ಒಂದ್ಸಲ ಬ್ಯಾಕ್ ಬಂದೆ ನಾನು. ಇಮೇಜ್ ಆಪ್ಷನ್ ಒಳಗಡೆ ಹೋಗಿರ್ವಲ್ಲ, ಅದನ್ನು ಒಂದ್ಸಲ ಬ್ಯಾಕ್ ಬಂದೆ. ಈಗ ನೆಕ್ಸ್ಟ್ PDF ಅಂತ ಆಪ್ಷನ್ ಇದೆಯಲ್ಲ ಅದು ಒಳಗಡೆ ಹೋಗೋಣ. Good night. Power. Selected. Tech assistant AI. Button. Image OCR. Button. Drag to reorder. ಇಮೇಜ್ CR ಇದು ಆಪ್ಷನ್ ನೋಡಾಯಿತು. ನೆಕ್ಸ್ಟ್ PDF OCR. Button. Drag to reorder. PDF CR ಇದ್ರೊಳಗಡೆ ಹೋಗೋಣ. PDF CR ಆಪ್ಷನ್ ಒಳಗಡೆ. PDF OCR. ಓಕೆ, ಇದರಲ್ಲಿ ಏನೇನಿದೆ ನೋಡೋಣ. PDF OCR. Import PDF. Button. ಇಂಪೋರ್ಟ್ PDF ಇದರ ಮೇಲೆ ಕ್ಲಿಕ್ ಮಾಡಿ ನಾವು PDFನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ರಿಸ್ಯೂಮ್ PDF ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡೋಣ ಅದನ್ನು. Recent. ಓಕೆ, ಇಲ್ಲಿ ನಮ್ಮ PDFಗಳೆಲ್ಲ ತೋರಿಸ್ತಿದೆ. ಇವಾಗ ನಾನು ರಿಸ್ಯೂಮ್ PDFನ ಸೆಲೆಕ್ಟ್ ಮಾಡ್ಕೋತೀನಿ ಒಂದು. The 20th of October. Resume.pdf. The 16th of October. 82.09 kilobytes. PDF document. Row 8. ಓಕೆ, PDF ಡಾಕ್ಯುಮೆಂಟ್ಸ್ ಇದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾವು ಇವಾಗ PDFನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದಂಗೆ ಪ್ರೋಸೆಸ್ ಆಗುತ್ತೆ. ಬೇಕಾದ್ರೆ ಸೌಂಡ್ ಬರುತ್ತೆ, ಕೇಳಿಸ್ಕೊಳ್ಳಿ. Processing PDF. ಪ್ರೋಸೆಸ್ ಆಗ್ತಿದೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. PDF OCR. ಓಕೆ, ಕಂಪ್ಲೀಟ್ ಆಗಿದೆ. ಅದು ಒಂದು
ನಿಮಗೆ ಅಬ್ಸರ್ವ್ ಮಾಡಬೇಕು ಅನಿಸುತ್ತೆ. ನೀವು ಟ್ವಿನ್ ಸೌಂಡ್ ಬಂದಮೇಲೆ ಲಾಸ್ಟ್ಗೆ ಟ್ವಿಂಕ್ ಅಂತ ಒಂದು ಸೌಂಡ್ ಬಂತಲ್ಲ ಅಷ್ಟು ಚಿಕ್ಕದಾಗಿ, ಆ ಥರ ಸೌಂಡ್ ಬಂದರೆ ಪ್ರೊಸೆಸ್ ಆಗಿದೆ, ಕಂಪ್ಲೀಟ್ ಆಗಿದೆ ಅಂತ. ಇವಾಗ ಕಂಪ್ಲೀಟ್ ಪ್ರೊಸೆಸ್ ಆಗಿದೆ ನಮ್ಮ PDF. ಇವಾಗ ನೆಕ್ಸ್ಟ್ ನೋಡೋಣ. PDF OCR. More options. Button. ಓಕೆ, ಮೋರ್ ಆಪ್ಷನ್. ಅವಾಗಲೇ ಇಲ್ಲಿ ಮೋರ್ ಆಪ್ಷನ್ ಸಿಗ್ತಾ ಇರಲಿಲ್ಲ. PDF ಆಪ್ಷನ್ ಒಳಗಡೆ ಬಂದಾಗ ಇಂಪೋರ್ಟ್ ಫೈಲ್ ಅಂತ ಸಿಕ್ತು ನಮಗೆ, ಇಂಪೋರ್ಟ್ PDF ಅಂತ. ಇವಾಗ ಮೋರ್ ಆಪ್ಷನ್ ಸಿಕ್ತಿದೆ, ಯಾಕಂದರೆ ಇಲ್ಲಿ ಮೋರ್ ಆಪ್ಷನಲ್ಲಿ ನಾವು ಶೇರ್ ಮಾಡ್ಬೋದು. ಅದೆಲ್ಲ ನಾವು ಅದು ಫೋಟೋದಲ್ಲಿ ಯಾವ ಥರ ತೋರಿಸೋದು ಫೋಟೋ ಆಪ್ಷನ್ ಒಳಗಡೆ, ಇದು ಕೂಡ ಅದೇ ಥರ ಸೇಮ್ ಟು ಸೇಮು. ಬಟ್ ಇದೇನೆಂದರೆ PDFನ ನಾವು ಸೆಲೆಕ್ಟ್ ಮಾಡಿ ರೀಡ್ ಮಾಡಿಸೋ ಟೈಮಲ್ಲಿ ಮೋರ್ ಆಪ್ಷನ್ ಸಿಗುತ್ತೆ ಅಷ್ಟೇ ನಿಮಗೆ. ಓಕೆ, ಇವಾಗ ಮೋರ್ ಆಪ್ಷನ್ ಅಂದಮೇಲೆ ರೈಟಿಗೆ ಸ್ವೈಪ್ ಮಾಡೋಣ ನಾವು ಲೆಫ್ಟಿಂದ. Resume. Manikinta. +916364851683. jdash1332@gmail.com. Aspiring telephone operator. Administrative assistant fresher. Career objective, an enthusiastic fresher with excellent communication skills. And a keen interest in handling customer interactions. Eager to work as a telephone operator, administrative assistant. Possesses a good understanding of telephone management, information relay, and basic problem solving. Highly motivated to adapt quickly to new environments and contribute positively to organizational growth. Education. Qualification. SSLC 10th grade. Institution. School. Government High School. Ratnapuri, Punjore Taluk. Year of passing 2024. Percentage 37%. Skills. Technical and soft skills. Smartphone proficiency. Expert in using modern smartphones, e.g. managing emails, basic online data entry, utilizing Google search tools. Effectively. ಓಕೆ ಗೈಸ್, ನಾನು PDF ಏನೇನಿತ್ತು ಪೂರ್ತಿ ರೀಡ್ ಮಾಡಿದೆ ಕರೆಕ್ಟಾಗಿ. ನಾನು ಏನೇನು PDF ಕೊಟ್ಟಿದ್ದು ಅದೆಲ್ಲ ಪ್ರತಿಯೊಂದು ಕೂಡ ರೀಡ್ ಮಾಡಿ ಹೇಳಿದ್ದೆ. ಓಕೆ, ಅರ್ಥ ಇದೆ ಅಂತ ಅನ್ಕೋತೀನಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಗೂಗಲ್ ಡೀಟೇಲ್ಸಲ್ಲಿ ನಿಮ್ಗೆ ಬೇಕಾಗಿರೋ ಡೀಟೇಲ್ಸ್ನ ಇಟ್ಕೋಬೋದು. ಓಕೆ, ಈಗ ನೆಕ್ಸ್ಟ್ ರೈಟಿಗೆ ಸ್ವೈಪ್ ಮಾಡ್ತೀನಿ ನಾನು. Previous page. Button. Disabled. ಪ್ರೀವಿಯಸ್ ಪೇಜ್ ಅಂದರೆ ಜಾಸ್ತಿ ಪೇಜ್ಗಳಿತ್ತಂದರೆ ಪ್ರೀವಿಯಸ್ ಪೇಜ್ ಅಂತ ಬರುತ್ತೆ. ನೀವೇನೋ ನೆಕ್ಸ್ಟ್ ಪೇಜ್ಗೆ ಹೋಗಿದ್ರೆ ನೆಕ್ಸ್ಟ್ Page 1 of 2. Button. Jump to page. ಪೇಜ್ 1 or 2 ಇಲ್ಲಿ ಜಂಪ್ ಕೂಡ ಆಗ್ಬೋದು ನಾವು. ಬೇಡ, ನಾನು ಜಂಪ್ ಆಗಲ್ಲ. ನೆಕ್ಸ್ಟ್ Play. Button. ಪ್ಲೇ ಇದೆ, ಇಲ್ಲಿ ಪ್ಲೇ ಮಾಡಿ ಕೂಡ ನಾವು ಕೇಳಿಸ್ಕೋಬೋದು. ಒಂದು ಸುಮ್ಮನೆ ಸ್ಯಾಂಪಲ್ 1-2 ಸೆಕೆಂಡ್ ಪ್ಲೇ ಮಾಡ್ತೀನಿ ನೋಡಿ. Resume. Manikinta. +916364851683. jdash1332@gmail.com. Aspiring telephone operator. Administrative assistant fresher. Career objective, an enthusiastic fresher with excellent communication skills. And a keen in... ಓಕೆ, ಪ್ಲೇ ಮೇಲೆ ಕ್ಲಿಕ್ ಮಾಡಿ ನಾವು ಪ್ಲೇ ಮಾಡಿ ಕೂಡ ಕೇಳಿಸ್ಕೋಬೋದು ನಮ್ಮ PDFನ. ಓಕೆ, ನೆಕ್ಸ್ಟ್ page. Button. ನೆಕ್ಸ್ಟ್ ಪೇಜ್ ಆಪ್ಷನ್ ಕೂಡ ಇದೆ. ನಾವು ಇಲ್ಲಿ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಒಳಗಡೆ ಹೋಗಿ ಕೂಡ ರೀಡ್ ಮಾಡುತ್ತೆ. ಈಗ ನಾನು ನೆಕ್ಸ್ಟ್ ಪೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ಓಕೆ, ಇವಾಗ ಸೆಕೆಂಡ್ ಪೇಜ್ ಬಂದಿದೆ. ಇವಾಗ ನಾವು ಇಲ್ಲಿ ಪ್ಲೇ ಮಾಡಿದ್ರು ಮಾಡ್ಕೋಬೋದು, ಪ್ಲೇ ಮಾಡಿದ್ರು ನಾವು ಕೇಳಿಸ್ಕೋಬೋದು. ಇಲ್ಲಾಂದರೆ ಸ್ಕ್ರೀನಲ್ಲಿ ಮಧ್ಯದಲ್ಲಿ ಟಚ್ ಮಾಡಿದ್ರೆ ನಿಮಗೆ PDF ಏನು ಸೆಕೆಂಡ್ ಪೇಜಲ್ಲಿ ಏನಿದೆ ಅದು ರೀಡ್ ಮಾಡಿ ಓದುತ್ತೆ. ಈಗ ನಾನು ಸ್ಕ್ರೀನಲ್ಲಿ ಮಧ್ಯ ಭಾಗದಲ್ಲಿ ಟಚ್ ಮಾಡ್ತೀನಿ ಹಂಗೆ ಸುಮ್ಮನೆ ಸಿಂಗಲ್ ಫಿಂಗರಿಂದ. Communication skills. Strong ability to converse with callers clearly and politely and actively listen to their concerns. Time management. Capable of efficiently managing tasks and responding. Prompt. Play. Button. ಓಕೆ ಗೈಸ್, ನಾನು ಮಧ್ಯದಲ್ಲಿ ಟಚ್ ಮಾಡಿದ ತಕ್ಷಣ ಅದು ರೀಡ್ ಮಾಡ್ತಾ ಹೋಗ್ತು ಟಾಕ್ಬೇಕು. ನಮ್ಮ ಏನು ಡಿಫಾಲ್ಟಾಗಿ ಟಾಕ್ಬೇಕನ್ನ ಸೆಟ್ ಮಾಡ್ಕೊಂಡಿರ್ತೀವಿ ಅದು ರೀಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಪ್ಲೇ ಕೂಡ ಮಾಡ್ಕೋಬೋದು, ಕೆಳಗಡೆ ಪ್ಲೇ ಆಪ್ಷನ್ ಕೂಡ ಇದೆ, ಪ್ಲೇ ಕೂಡ ಮಾಡ್ಕೋಬೋದು. ಸೆಕೆಂಡ್ ಪೇಜ್ ಕೂಡ ಪ್ಲೇ ಮಾಡ್ಬೋದಿತ್ತೆ. ಓಕೆ, ನೆಕ್ಸ್ಟ್ page. Button. Disabled. ನೆಕ್ಸ್ಟ್ ಪೇಜು ಡಿಸೇಬಲ್ ಅಂದರೆ ಇರೋದು ಎರಡೇ ಪೇಜ್ ಇರೋದು PDF. ಓಕೆ, ನೆಕ್ಸ್ಟ್ Navigator. Button. PDF OCR. ಓಕೆ, ಇಷ್ಟೇ ಆಪ್ಷನ್ಗಳು. ನೆಕ್ಸ್ಟ್ ಇಲ್ಲಿ ಮೂರು ಆಪ್ಷನ್ ಒಳಗಡೆ ಹೋದರೆ More options. Actions. Copy text. Settings. Copy settings. ಸೆಟ್ಟಿಂಗ್ಸ್ ಅಂತ ಇದೆ. ನೆಕ್ಸ್ಟು Copy text. ಕಾಪಿ ಟೆಕ್ಸ್ಟ್ ಅಂದರೆ ನಮ್ಮ PDF ಅಲ್ಲಿರೋ ಟೆಕ್ಸ್ಟನ್ನು ಕಾಪಿ ಮಾಡ್ಕೋಬೇಕಂದ್ರೆ ಇಲ್ಲಿ ಕಾಪಿ ಮಾಡ್ಕೋಬೋದು, Share. ಶೇರ್ ಮಾಡ್ಬೋದು. Analyze. ಓಕೆ, ಇದೇನು ಬೇಡ. ನೆಕ್ಸ್ಟ್ Share. Copy text. ಸೆಟ್ಟಿಂಗ್ಸಲ್ಲಿ ಏನೇನಿದೆ ಅಂತ ಒಂದು ರೌಂಡ್ ನೋಡ್ಕೊಬಂದ್ಬೇಡ ಬನ್ನಿ. Settings. 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 Sound and vibrations. Heading. ಸೌಂಡ್ ಆ್ಯಂಡ್ ವೈಬ್ರೇಷನ್, ಇದರಲ್ಲಿ ಜಸ್ಟ್ ಸೌಂಡ್ ಆ್ಯಂಡ್ ವೈಬ್ರೇಷನ್ ಅಷ್ಟೇ ಇರುತ್ತೆ ಅಂತ ಅನ್ಕೋತೀನಿ. ಅಂದರೆ ಈಗ ಪ್ರೊಸೆಸಿಂಗ್ ಸೌಂಡ್ ಆಗಿರ್ಬೋದು, ಅಥವಾ ನೀವು ಮೆಸೇಜ್ ಮಾಡಬೇಕಂದ್ರೆ AI ಅಸಿಸ್ಟೆಂಟ್ ಏನು ತೋರಿಸೋದಲ್ಲ ಅದರಲ್ಲಿ ಮೆಸೇಜ್ ಮಾಡಬೇಕಾದ್ರೆ ವೈಬ್ರೇಷನ್ ಬರುತ್ತೆ. ಆ ವೈಬ್ರೇಷನ್ಗಳನ್ನ ಆನ್ ಮಾಡೋದಾಗಿರ್ಬೋದು, ಆಫ್ ಮಾಡೋದಾಗಿರ್ಬೋದು ಅಷ್ಟೇ ಇರೋದ್ರಲ್ಲಿ ಆಪ್ಷನ್ಗಳು ಅಂತ ಅನ್ಕೋತೀನಿ. ತೋರಿಸ್ತೀನಿ ನೋಡಿ. ಎಲ್ಲ ಆಪ್ಷನ್ಗಳು ಆನಲ್ಲೇ ಇರಲಿ ನಿಮ್ಗೆ ಬೆಸ್ಟ್ ಅಂದರೆ. ಓಕೆ, ನಾನು ಕೂಡ ಸೌಂಡ್ ಪ್ರೊಸೆಸಿಂಗ್ ಆಗಿರ್ಬೋದು ಅಥವಾ ವೈಬ್ರೇಷನ್ ಪ್ರೊಸೆಸಿಂಗ್ ಇವೆಲ್ಲ ಕೂಡ ಆನಲ್ಲೇ ಇರ್ತೀನಿ ನಾನು. ನೋಡಿ, Processing sound. On. Switch. ಆನಲ್ಲೇ ಇದೆ Processing sound. ನೋಡಿ. ಪ್ರೊಸೆಸಿಂಗ್ ಸೌಂಡ್ ಅಂತ ತೋರಿಸ್ತಿದೆ, ಅದು ಆನಲ್ಲೇ ಇದೆ, On. Switch. ಆನ್ ಆಗಿದೆ. ನೆಕ್ಸ್ಟು Success sound. ಇದು ಆಪ್ಷನ್ ಆನಲ್ಲೇ ಇರಲಿ. On. Switch. Receive sound. On. Switch. Vibration. ವೈಬ್ರೇಷನ್, On. Switch. ಇದು ವೈಬ್ರೇಷನ್ ಕೂಡ ಆನಲ್ಲೇ ಇರಲಿ. ಇಷ್ಟೇ ಗೈಸ್, ಇನ್ನೇನು ಇಲ್ಲ. ಇದರಿಂದ ಬ್ಯಾಕ್ ಬರೋಣ ಇವಾಗ. PDF OCR. ಓಕೆ, ನಾವೀಗ PDF ರೀಡ್ ಮಾಡ್ತಾ ಇರೋವಂಥ ಜಾಗದಲ್ಲಿದ್ದೀವಿ. ಈಗ PDF ರೀಡ್ ಮಾಡೋದ್ರ ಬಗ್ಗೆನೂ ಕೂಡ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಓಕೆ, ಇದರಲ್ಲಿ ಒಂದು PDF ಮತ್ತು ಫೋಟೋಗಳನ್ನ ರೀಡ್ ಮಾಡೋಕೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇವತ್ತು ಈ ಒಂದು ಎರಡು ಅಪ್ಲಿಕೇಶನ್ ಒಂದು ಫ್ಯೂಚರ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಫೋಟೋ ರೀಡರ್ ಮತ್ತು PDF ರೀಡರ್ ಇವೆರಡನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಮ್ ಪೇಜಲ್ಲಿದ್ದೀನಿ. ಮತ್ತು ಗೈಸ್, ವೀಡಿಯೋ ಲಾಂಗ್ ಆಗುತ್ತೆ ಅನಿಸುತ್ತೆ. ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಒಂದು ಡೇಟನ್ನು ನಾವು ಹೆಂಗೆ ತಿಳ್ಕೊಳ್ಳೋದು, ಮತ್ತು PDFನ ಆಡಿಯೋ ಕನ್ವರ್ಟ್ ಮಾಡೋದಾಗಿರ್ಬೋದು, ಅಥವಾ ಇಮೇಜನ್ನ ಆಡಿಯೋ ಕನ್ವರ್ಟ್ ಮಾಡೋದಾಗಿರ್ಬೋದು, ಅಥವಾ ಟೆಕ್ಸ್ಟನ್ನು ಒಂದು PDF ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡೋದಾಗಿರ್ಬೋದು,
ಅಥವಾ ಫೋಟೋಗಳನ್ನ PDF ಫಾರ್ಮೆಟ್ ಕನ್ವರ್ಟ್ ಮಾಡೋದಾಗಿರ್ಬೋದು. ಇವೆಲ್ಲ ಸುಮಾರು ಆಪ್ಷನ್ಗಳಿದ್ದಾವೆ. ಇದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟ ಸಾಕು. ತುಂಬ ವೀಡಿಯೋ ಲಾಂಗ್ ಆದರೆ ಯಾರು ಕೂಡ ಅಷ್ಟು ನೋಡೋಲ್ಲ ವೀಡಿಯೋಗಳನ್ನ. ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಪಾರ್ಟ್ 2 ಇವಿಷ್ಟೊಂದು ಆಪ್ಷನ್ಗಳನ್ನ ತಿಳಿಸ್ಕೊಡ್ತೀನಿ. ಓಕೆ, ಇವೆಲ್ಲ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.